ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. Prime Minister Modi brought us a gift, a very, very good toffee. Melody. ಭಾರತ ದೇಶ ಹಿಂದೆಂದೂ ಕಂಡಿರದಂಥ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ನಿರುದ್ಯೋಗ, ಬೆಲೆ ಏರಿಕೆ, ಇಂಧನ ಬಿಕ್ಕಟ್ಟು ದೇಶದ ಜನರನ್ನು ಹೈರಾಣಾಗಿಸಿದೆ. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡಬೇಕಿತ್ತು? ದೇಶದಲ್ಲಿದ್ದುಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕಾಗಿತ್ತು. ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ವಿದೇಶ ಪ್ರವಾಸ ಮಾಡ್ತಾ ಅಲ್ಲಿನ ನಾಯಕರ ಜೊತೆಗೆ ಸಿಲ್ಲಿ ರೀಲ್ಸ್ ಮಾಡ್ತಾ ಚಾಕ್ಲೇಟ್ ಹಂಚ್ತಾ ಇದ್ದಾರೆ. ಇಟಲಿ ಪ್ರಧಾನಿಗೆ ಮೋದಿಯವರು ಚಾಕ್ಲೇಟ್ ಕೊಟ್ಟ ವಿಡಿಯೋ ಇದೀಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ವಿರೋಧ ಪಕ್ಷಗಳು ಪ್ರಧಾನಿಯವರ ಈ ನಡೆಯನ್ನ ನೌಟಂಕಿ ಅಂತ ಕರೆದು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾವೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಒಮ್ಮೆ ನೋಡಿ ಈ ವಿಡಿಯೋವನ್ನು. ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಭಾರತದ ಪಾರ್ಲೆ ಮೆಲೋಡಿ ಚಾಕ್ಲೇಟ್ ಪ್ಯಾಕೆಟನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಮೆಲೋನಿ ಅವರು ನಗ್ತಾ ಅದನ್ನು ಸ್ವೀಕರಿಸಿ ಥ್ಯಾಂಕ್ ಯು ಪ್ರಧಾನಿ ಮೋದಿ ಅಂತ ಹೇಳಿದ್ದಾರೆ. ಕೇವಲ 27 ಸೆಕೆಂಡುಗಳ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಿಜೆಪಿ ನಾಯಕರು ಮತ್ತು ಭಕ್ತರು ಇದನ್ನು ಮಹಾರಾಜತಾಂತ್ರಿಕ ನಡೆ ಅಂತ ಕೊಂಡಾಡ್ತಾ ಇದ್ದಾರೆ. ಆದರೆ ಪ್ರಜ್ಞಾವಂತ ಜನಸಾಮಾನ್ಯರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ: ₹1 ಚಾಕ್ಲೇಟ್ ಕೊಡೋದು ನಿಜವಾದ ರಾಜತಾಂತ್ರಿಕನಾ ಅಥವಾ ಇದು ಒಂದು ಪಬ್ಲಿಸಿಟಿ ಗಿಮಿಕ್ ಅಷ್ಟೇನಾ ಅಂತ. ದೇಶದ ವಾಸ್ತವ ಸ್ಥಿತಿ ಕಣ್ಣಿಗೆ ಕಟ್ಟುವಂತಿದೆ. ಆರ್ಥಿಕ ಚಂಡಮಾರುತ ಹತ್ತಿರದಲ್ಲಿದೆ ಅಂತ ತಜ್ಞರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಬೆಲೆಗಳು ಗಗನಕ್ಕೇರಿದ್ದಾವೆ. ರೈತರಿಗೆ ರಸಗೊಬ್ಬರ ಇಲ್ಲ, ಯುವಕರಿಗೆ ಕೆಲಸ ಇಲ್ಲ. ಇಡೀ ದೇಶ ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಾಗ ನಮ್ಮ ಪ್ರಧಾನಿಗಳು ವಿದೇಶದಲ್ಲಿ ಸಾವಿರಾರು ಕೋಟಿ ಮೌಲ್ಯದ ವಿಮಾನಗಳಲ್ಲಿ ಸುತ್ತಾಡ್ತಾ ನಗ್ನಗ್ತಾ ರೀಲ್ಸ್ ಮಾಡ್ತಾ ಎನ್ಸ್ತಾ ಇದ್ದಾರೆ. ಇದು ದೇಶದ ಸಂಕಷ್ಟಗಳಿಗೆ ಸ್ಪಂದಿಸುವ ರೀತಿಯ ಅಂತ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಇದನ್ನೇ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಖಂಡಿಸಿದ್ದಾರೆ. ಪ್ರಧಾನಿಯವರ ನಡೆಯನ್ನು ಟೀಕಿಸಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು ಇದನ್ನೇನು ನಾಯಕತ್ವ ಅಂತೀರಾ, ಇದೊಂದು ನೌಟಂಕಿ ಅಂತ ಕಿಡಿಕಾರಿದ್ದಾರೆ. ವ್ಯಾಪಾರಿಗಳು ಸಂಕಷ್ಟದಲ್ಲಿರುವಾಗ ಪ್ರಧಾನಿ ಮೋದಿ ನಗ್ತಾ ರೀಲ್ಸ್ ಮಾಡ್ತಾ ಇದ್ದಾರೆ. ದೇಶದ ಮೇಲೆ ಆರ್ಥಿಕ ಸಂಕಷ್ಟದ ಮಬ್ಬು ಕವಿದಿದೆ. ಆದರೆ ನಮ್ಮ ಪ್ರಧಾನಿ ಇಟಲಿಯಲ್ಲಿ ಸಿಹಿ ತಿಂಡಿ ಹಂಚ್ತಾ ಇದ್ದಾರೆ. ಬಿಜೆಪಿ ನಾಯಕರು ಇದಕ್ಕೆ ಚಪ್ಪಾಳೆ ತಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೊಂದು ಕಡೆ ರಾಜ್ಯದ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರಧಾನಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮಗೆ ದೇಶ ಮುನ್ನಡೆಸುವ ಗಂಭೀರವಾದ ಮುತ್ಸದಿಯ ಅಗತ್ಯ ಇತ್ತು, ಆದರೆ ಸ್ವಯಂ ಪ್ರಚಾರದ ಗೀಳಿರುವ ಇನ್ಫ್ಲೂಯೆನ್ಸರ್ ಸಿಕ್ಕಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಬಿಕ್ಕಟ್ಟಿಗೆ ಪರಿಹಾರ ಬೇಕಿದ್ರೆ ಕಾಯಬಹುದು, ಆದರೆ ಮೆಲೋನಿಗೆ ಮೆಲೋಡಿ ತಡ ಆಗಬಾರ್ದು ಅಂತ ವ್ಯಂಗ್ಯ ಆಡಿದ್ದಾರೆ. ಗಂಭೀರವಾದ ವಿದೇಶಾಂಗ ನೀತಿಯ ಚರ್ಚೆಯ ಮಧ್ಯೆ ಪ್ರಧಾನಿ ರೀಲ್ಸ್ಗೆ ಕಂಟೆಂಟ್ ಹುಡುಕಿದ್ದಾರೆ ಅಂತ ಖರ್ಗೆ ಆರೋಪ ಮಾಡಿದ್ದಾರೆ. ಗಂಭೀರವಾದ ರಾಜತಾಂತ್ರಿಕತೆ ಅಂದರೆ ದೇಶದ ಹಿತಾಸಕ್ತಿ ಕಾಪಾಡೋ ಸಂಕೀರ್ಣವಾದ ಒಪ್ಪಂದಗಳು, ರಕ್ಷಣೆ ಮತ್ತು ವ್ಯಾಪಾರ ಚರ್ಚೆಗಳನ್ನು ಒಳಗೊಂಡಿರುತ್ತೆ. ಆದರೆ ಪ್ರಧಾನಿ ಮೋದಿ ಅವರು ವಿದೇಶ ಪ್ರವಾಸದಲ್ಲಿ ಕೇವಲ ₹1 ಚಾಕ್ಲೇಟ್ ಕೊಟ್ಟಿದ್ದನ್ನೇ ಅತಿ ದೊಡ್ಡ ಸಾಧನೆ ಅಂತ ಬಿಂಬಿಸೋದು ದೇಶದ ವಿದೇಶಾಂಗ ನೀತಿಯ ಪ್ರಬುದ್ಧತೆಯನ್ನು ಪ್ರಶ್ನೆ ಮಾಡುವಂತೆ ಮಾಡಿದೆ. ಮೆಲೋಡಿ ಮೀಮನ್ನು ನಿಜವಾಗಿಸೋದು ಪ್ರಧಾನಿಯವರ ಆದ್ಯತೆಯಾ ಅಥವಾ ದೇಶದ ಆರ್ಥಿಕತೆಯನ್ನು ಉಳಿಸೋದಾ ಅನ್ನೋದು ಈಗಿನ ಗಂಭೀರ ಪ್ರಶ್ನೆ. ಒಟ್ಟಿನಲ್ಲಿ ಮೆಲೋಡಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರಬಹುದು, ಕೋಟ್ಯಾಂತರ ಲೈಕ್ಸ್ಗಳು ಬಂದಿರಬಹುದು. ಆದರೆ ಈ ಮೆಲೋಡಿ ರಾಜತಾಂತ್ರಿಕತೆ ದೇಶದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಪ್ರಧಾನಿಯವರ ಈ ನಡೆ ದೇಶದ ನೈಜ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲು ಮಾಡಿರೋ ಒಂದು ತಂತ್ರ ಅಷ್ಟೇ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿದ್ದಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.